ಸರ್, ಈಗ ಎಷ್ಟೋ ಸಂದರ್ಭಗಳಲ್ಲಿ ಟ್ರಾಫಿಕ್ಕಲ್ಲಿ ಜನ ಸಿಗಾಕೊಂಡು ವಿಶೇಷವಾಗಿ ಪೊಲೀಸ್ನವರಿಗೆ ಶಾಪ ಹಾಕ್ತಾರೆ. ಏನಪ್ಪ ಇದು ಪೊಲೀಸ್ನವ್ರು ಇಲ್ವಲ್ಲಪ್ಪ ಅಂತ, ವಿಶೇಷವಾಗಿ ಟ್ರಾಫಿಕ್ಕಲ್ಲಿ. ಅದು ಅಂಥ ಒಂದು ಸಮಸ್ಯೆ ಬಗೆಹರಿರ್ತಕ್ಕಂಥದ್ದು ಅಥವಾ ಅಂಥ ಸ್ಪಾಟ್ಗಳನ್ನು ಗುರುಸಿರ್ತಕ್ಕಂಥದ್ದು, ಅದಕ್ಕೆ ಏನಾದರೂ ಒಂದು ಆಲೋಚನೆ ಮಾಡಬೇಕು ಅಂದರೆ ಬರೀ ಪೊಲೀಸೇ ಆಗಲ್ಲ, ಆದರೆ ಪೊಲೀಸರು ಆ ಕ್ಷಣಕ್ಕೆ ಮಾಡಬಹುದಾದ ಪ್ರಕ್ರಿಯೆಗಳು ಆಗಬೇಕಾಗತ್ತೆ ಅಂತ ಜನ ನೊಂದ್ಕೊಳ್ತಾರೆ. ಬಿ ಪಿ ಜಾಸ್ತಿ ಆಗುತ್ತೆ. ಯಾರ ಮೇಲೆ ಯಾರು ಹೆಂಡತಿ ಮೇಲೆ ಸಿಟ್ಟು ತೀರಿಸ್ತಾರೋ, ಮಕ್ಕಳ ಮೇಲೆ ತೀರಿಸ್ತಾರೋ, ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಬಾಸ್ ಮೇಲೆ ತೀರಿಸ್ತಾರೋ ಏನು ಅಂತ ಗೊತ್ತಿರಲ್ಲ. ಅಲ್ಲ, ಇದು ಒಂದು ಬ್ಯಾಂಗ್ಳೂರು ನಗರದಲ್ಲಿ ಒಂದು ಖಂಡಿತ ತುಂಬ ಟ್ರಾಫಿಕ್ ಜಾಸ್ತಿ ಇದೆ. ಸೊ ಅದು ತಕ್ಕಂತೆ ನಾವು ಸೊಲ್ಯೂಷನ್ಸ್ ಕೂಡ ನೋಡ್ತಾ ಇದ್ದೀವಿ. ಅದರಲ್ಲಿ ಶಾರ್ಟ್ ಟರ್ಮ್ ಮೆಜರ್ಸ್ ಇರ್ಬೋದು, ಲಾಂಗ್ ಟರ್ಮ್ ಮೆಜರ್ ಇರ್ಬೋದು, ಮತ್ತು ಇದು ಒಂದು ಎಲ್ಲ ಇಲಾಖೆಯವರು ಸೇರಿ. ಹೌದು, ಇತ್ತೀಚೆಗೆ ನೀವು ನೋಡಿರ್ಬೋದು, ನಾವು ಎಲ್ಲ ಕಾರ್ಪೊರೇಷನ್ ಇರಲಿ ಅಥವಾ ಮೆಟ್ರೋ ಅಥವಾ BMTC ಅಥವಾ ನಮ್ಮ BWSSB ಎಲ್ಲ ಸೇರಿ ನಾವು ಒಂದು ಗ್ರೂಪ್ ಮಾಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಇದು ಸಿಟಿ ಇದೆ. ದೊಡ್ಡ ಸಿಟಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಕಡೆ ಬೇರೆ ಸಮಸ್ಯೆ ಇದೆ. ನಿಜವಾದ ಸಮಸ್ಯೆ ಇದೆ, ಬಟ್ ಆ ಸಮಸ್ಯೆದು ಪರಿಹಾರ ಕೂಡ ನಾವು ಹುಡುಕಿದ್ದೀವಿ. ಆ್ಯಂಡ್ ಆಗಾಗ ಸೊಲ್ಯೂಷನ್ಸ್ ಕೂಡ ಬರ್ತಾ ಇದೆ. ಬಟ್ ಒಮ್ಮೆ ಕೆಲವು ಏನಾಗ್ತದೆ, ಗಾಡಿ ಕೆಲವು ಕಡೆ ಆಫ್ ರೋಡ್ ಆಗಿಬಿಡ್ತದೆ. ಹೌದು. ಅಥವಾ ಏನಾದರೂ ದೊಡ್ಡ ಜೋರಾಗಿ ಮಳೆ ಬಂದರೆ ಕೆಲವು ಕಡೆ ವಾಟರ್ ಲಾಗಿಂಗ್ ಆಗುತ್ತೆ. ಅಥವಾ ಕೆಲವು ಕಡೆ ಬೇರೆ ಬೇರೆ ಆಕ್ಸಿಡೆಂಟ್ ಆಗಿ ಅಥವಾ ಬೇರೆ ಸಮಸ್ಯೆಯಿಂದ ಆಗೋದು. ಬಟ್ ಒಟ್ಟಾಗಿ ನಾವು ಏನು ಮಾಡಿದ್ದೀವಿ, 24/7 ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿ, ಅವರು ನಮ್ಮದು ಮೇನ್ ಏನಂದರೆ ಬೆಳಿಗ್ಗೆ ಅವ್ರ ಕೆಲಸಕ್ಕೆ ಇನ್ ಟೈಮ್ ಬರಬೇಕು ಎಲ್ಲ ಜನ, ಅಥವಾ ಅವರು ಸ್ಕೂಲ್ ಕಾಲೇಜ್ ಹೋಗೋರು. ಅದಕ್ಕಿಂತ ಜಾಸ್ತಿ ಸಾಯಂಕಾಲ ನಾವು ಜಾಸ್ತಿ ನಮ್ಮದು ಟಾರ್ಗೆಟ್ ಇದೆ.